ಜನ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆ ವಿರೋಧಿಸಿ ನಿರಂತರವಾಗಿ ಸಾಂಘಿಕ ಮತ್ತು ಕಾನೂನು ಹೋರಾಟಕ್ಕೆ ಹೋರಾಟಗಾರರ ವೇದಿಕೆಯು ಸನ್ನದ್ಧವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಜನ ಮತ್ತು ಪರಿಸರ ವಿರೋಧಿ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆ ವಿರೋಧಿಸಿ ನಿರಂತರವಾಗಿ ಸಾಂಘಿಕ ಮತ್ತು ಕಾನೂನು ಹೋರಾಟಕ್ಕೆ ಹೋರಾಟಗಾರರ ವೇದಿಕೆಯು ಸನ್ನದ್ಧವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಮೇ 30 ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಅಘನಾಶಿನಿ ನದಿ ಜೋಡಣೆ ವಿರೋಧ ಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ಆಕ್ಷೇಪ ಪತ್ರದ ಸ್ವೀಕೃತಿ ಪ್ರತಿ ಮತ್ತು ಯುನೆಸ್ಕೋ ವಿಶ್ವಸಂಸ್ಥೆಯಿಂದ ಹೋರಾಟಗಾರರ ವೇದಿಕೆಗೆ ಬಂದಿರುವ ಉತ್ತರದ ಪ್ರತಿ ವಿತರಿಸುತ್ತಾ ಹೇಳಿದರು. ಸಭೆಯಲ್ಲಿ ಸ್ವಾಗತ ದಿವಾಕರ್ ನಾಯ್ಕ್ ಪ್ರಸ್ತಾವನೆ, ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣೆ, ಹೋರಾಟಗಾರ ಪ್ರಮುಖ ಕೆಟಿ ನಾಯ್ಕ್ ಹೆಗ್ಗೇರಿ, ರಾಜು ನಾಯ್ಕ್ ಕೀರೇಕೋಡ, ಶ್ರೀಧರ್ ಹೆಗಡೆ ಕೆರೆಮನೆ, ಆರ್.ಆರ್. ಹೆಗಡೆ ಐನಕ್ಕೆ, ರಾಮಕೃಷ್ಣ ನಾಯ್ಕ್ ಶಿರೂರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅಘನಾಶಿನಿ ಇದು ಜನ ವಿರೋಧಿ, ಪರಿಸರ ವಿರೋಧಿ ಅಂತ ಹೇಳಿ ನೀವು ಆಕ್ಷೇಪ ಪತ್ರ ಸಲ್ಲಿಸಿದ್ರಿ. ಫೆಬ್ರವರಿ 16ನೇ ತಾರೀಕಿಗೆ ಫೈಲ್ ಮಾಡಿದೆ ಕೇಸನ್ನ. ಮಾರ್ಚ್ 17ಕ್ಕೆ ಉತ್ತರ ಬಂತು. ಇದು ಐತಿಹಾಸಿಕ ಉತ್ತರ. ಯುನೆಸ್ಕೋದಲ್ಲಿ 1 ತಿಂಗಳಲ್ಲಿ ಆಕ್ಸೆಪ್ಟೇ ಆಗುವುದಿಲ್ಲ ವಿಶ್ವಸಂಸ್ಥೆ. ಅದಕ್ಕೆ ಎಷ್ಟು ಪರಿಣಾಮಕವಾಗಿ ಕಾನೂನಾತ್ಮಕವಾಗಿ ಬೇಕು ಅಂತರ್ದರ್ಶಿಯಲ್ಲಿ 1 ತಿಂಗಳಲ್ಲಿ ನಮಗೆ ಉತ್ತರ ಬಂತು. 1 ತಿಂಗಳಲ್ಲಿ ಉತ್ತರ ಬಂತು. ಕೇಂದ್ರ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಪರಿಸರ ವಿರೋಧಿ ಇರುವಂಥದ್ದು 1972ರಲ್ಲಿ ಏನು ವಿಶ್ವಸಂಸ್ಥೆ ಸಮಾವೇಶದಲ್ಲಿ ಏನು ನಿರ್ಣಯ ಆಗಿತ್ತೋ ಆ ನಿರ್ಣಯ ಪ್ರಕಾರ ಯಾವುದೇ ರೀತಿಯ ಪರಿಸರ ವಿರೋಧಿ ಕಾರ್ಯವನ್ನು ಮಾಡಬಾರ್ದು. ಏನಾದರೂ ಸಮಸ್ಯೆ ಅದನ್ನು ಒಂದು ಸೂಕ್ತವಾದ ಕಾನೂನು ತಂದುಕೊಡಿ ಅಂತ ನಮಗೆ ನಿರ್ದೇಶನಗಳು ಬಂತು. ಚಂದ್ರಕಾಂತ್ ಆರ್. ನಾಯ್ಕ್ ಹೆಗ್ಗೇರಿ, ಆರ್.ಟಿ. ನಾಯ್ಕ್ ಅರಳಿಮಕ್ಕಿ, ಕೆ.ಡಿ. ರಾಮಪ್ಪ ಕೊಂಡ್ಲಿ, ಮಾರುತಿ ಬಿಳ್ಳುಮನೆ, ಶ್ರೀನಿವಾಸ್ ಕಲ್ಲಾಳ, ಪ್ರಕಾಶ್ ಜಿ. ನಾಯ್ಕ್ ಯಾದಗಿ, ಶ್ರೀಪಾದ್ ನಾಯ್ಕ್ ಶಿರೂರು, ಸಂತೋಷ್ ವಿ. ನಾಯ್ಕ್ ಯಾದಗಿ, ರವೀಂದ್ರ ಭಟ್ ಕಲ್ಲಾಳ, ರಾಘವೇಂದ್ರ ಬಿಳ್ಳುಮನೆ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ಸಾರ್ವತ್ರಿಕವಾಗಿ ಅಘನಾಶಿನಿ ನದಿ ಜೋಡಣೆ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ದಾಖಲೆಯ 20,000ಕ್ಕೂ ಮಿಕ್ಕಿ ಆಕ್ಷೇಪ ಪತ್ರ ಉಚಿತವಾಗಿ ದಾಖಲಿಸಿರುವುದು ಮಹತ್ವಪೂರ್ಣ ಹೋರಾಟದ ಹೆಜ್ಜೆಯಾಗಿದೆ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನದಿ ಜೋಡಣೆ ವಿರೋಧಿ ವಿತರಿಸಿದಂಥ ಆಕ್ಷೇಪ ಪತ್ರ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಮುದ್ರಿಸಿ ಸ್ವೀಕೃತಿ ಪ್ರತಿ ವಿತರಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.